ಸೋಮವಾರಿ 8 ಗಂಟೆವರೆಗೂ ಮಲಗಿದೆಯಲ್ಲೋ. ನಾನು ತಿನ್ನೋದು ಮಲಗೋದು, ಕೆಲಸ ಇಲ್ಲ ಕಾರ್ಯ ಇಲ್ಲ. ನೀನ್ ಈ ಜನದಲ್ಲಿ ಉದ್ಧಾರ ಆಗಲ್ಲ. ಮಿಸ್ ಕಾಲ್ ಮೇಲೆ ಮಿಸ್ ಕಾಲ್ ಬರ್ತಾ ಇದ್ದಲ್ಲ. ಮೊಬೈಲ್ ಕೂಡ ಇಲ್ಲ. ಕರೆನ್ಸಿ ಇಲ್ವಲ್ಲೋ? ಏನು ಕಟ್ಕೊಂತೀರಿ ಮೊಬೈಲಲ್ಲ? ನೀನು ಇಟ್ಟಿದ್ಯಲ್ಲ ಮೊಬೈಲು. ಏನು ಮಾಡೋದು, ಕರೆನ್ಸಿ ಹಾಕ್ಬೇಕು, ಜೋಬಲ್ ಬೇರೆ ಅಮೌಂಟ್ ಇಲ್ಲ. ಅದಕ್ಕೆ ಯಾಕತ್ತಲ್ಲ ಕೆಡಿಸ್ಕೊಳ್ತೀಯ? ನಮ್ಮ ATM ಅಲ್ಲೇ ಸೇಲ್ವಾ? ಸರಿ ಬಾ ಹೋಗೋಣ. ಯಾರು ಯಾವಾಗಾದ್ರೂ ಸಾಯಿರಿ 100 ರೂಪೀಸ್ ಲೋನ್ ಕೊಡಿ. ಫೋನಲ್ಲಿ ಕರೆನ್ಸಿ ಇಲ್ಲ, ಬೇಚಿನ ಮಿಸ್ ಕಾಲ್ ಆಗ್ಬಿಟ್ಟಿದೆ. ಇವನ್ ಹಾಕೊಂಡು ಕಲ್ಲು ಬಂಡೆ ಅಂತ ಸುತ್ತಾ ಇದೆಯಲ್ಲ, ನಿಮ್ಮ ಅಣ್ಣನ್ ಗೊತ್ತಾದ್ರೆ ನಿನ್ನೇನ್ ಮಾಡ್ತಾರ ಗೊತ್ತಿಲ್ಲ. ಫೋಟೋ ಆರಾಗ್ಯಾರಿ. ನಮ್ಮ ಅಣ್ಣನ್ ಗೊತ್ತಾದ್ರೆ ಫುಲ್ ಸಪೋರ್ಟ್ ನಿಂದೆ ಅಂತ ಹೇಳ್ತೀನಿ. ಹಾಕೊಂಡ್ಬಿಟ್ಟಾನೆ. ನನ್ನ ಸಾವಿಗೆ ನಾನು ಸಾಲ ತಗೊಂಡಂಥ ದೊಡ್ಡಣ್ಣನೇ ಕಾರಣ. ಆ ಮನುಷ್ಯ ತುಂಬ ಹಿಂಸಿಸುತ್ತಿದ್ದ. ಅದಕ್ಕೆ ಮನನೊಂದು ನಾನು ನಿನಗೆ ಶರಣಾಗಿದ್ದೇನೆ. ಹೀಗೆ ರಾಮಪ್ಪ. ಏನಾಯ್ತು? ಹಾಕೊಂಡ್ಬಿಟ್ಟು ಸತ್ತೋಗಿದ್ದಾನೆ. ಏನಾಯ್ತ್ರಿ? ನಮ್ಮೂರು ದೊಡ್ಡಣ್ಣವ್ರ ಹತ್ರ ಸಾಲ ಇಸ್ಕೊಂಡಿದ್ರಂತೆ. ಆ ಸಾಲಗೋಸ್ಕರ ತುಂಬಾ ಹಿಂಸೆ ಕೊಟ್ಟಿದ್ದಾರೆ. ಅದರಿಂದ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು. ಎಲ್ಲೋದ್ರಿ ಅವ್ರು ದೊಡ್ಡಣ್ಣವರು? ಅಯ್ಯಪ್ಪ ಪರವಾಗಿದ್ದಾನೆ ಸರ್. ಹಲೋ, ಇಬ್ರು ಪೇಷಂಟ್ ಕಳಿಸ್ರಿ, ಇಲ್ಲಿ ಬಾಡಿ ಇದೆ. ದೊಡ್ಡಣ್ಣವ್ರನ್ನ ಹಂಗೆ ಸರ್ಚ್ ಮಾಡಿ, ಎಲ್ಲಿದ್ರು ಬಿಡಬೇಡಿ. ಹಾಂ ಸರಿ. ಏನೇ ಇದ್ರೂ ಕಾನೂನು ಕ್ರಮ ಕೈ ಜರುಗಿಸ್ತೀರಿ. ನೋಡಿ ಮಾಮ್, ನಿಮ್ಮ ತಂಗಿನ ತುಂಬ ಸಿನ್ಸಿಯರಾಗಿ ಲವ್ ಮಾಡ್ತಾ ಇದ್ದಾನೆ. ನಿಮ್ಮ ತಂಗಿಗೋಸ್ಕರ ಎಲ್ಲಂದ್ರಲ್ಲಿ ಕೊಯ್ಕೊಂಬಿಟ್ಟಿದ್ದಾನೆ. ನೀವು ದೊಡ್ಡ ಮನ್ಸು ಮಾಡಿ ಇವ್ರಿಬ್ಬರನ್ನ ಒಂದು ಮಾಡ್ದೆ ಹೋದ್ರೆ ಎಕ್ಬಿಟ್ಟು ಹೋಗ್ಬಿಡ್ತಾರೆ ಅವರು. ಏನು ಬಾಂಬೈದಾಗಿ ಯಾರೋ ದಾರಿ ಹೋಗೋ ದಾಸಾಗಿ ಕರ್ಕೊಂಬಂದಿನ ತಂಗಿ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀನೋ ಸುವರ್ಣ ನ್ಯಾಚುರಲ್ ಆಗೋನು. ಬೀದಿಯಲ್ಲಿ ಹೋಗೋ ದಾಸೈನಾಗ್ಲಿ, ಕಾಡಲ್ಲಿ ಹೋಗೋ ದಾಸೈನಾಗ್ಲಿ, ಅವರಿಬ್ರು ಇಷ್ಟಪಟ್ಟಿದ್ದಾರೆ ಅಂದ್ರೆ ಒಂದಾಗ್ಲೇಬೇಕು. ಒಂದ್ ಮಾಡೇ ಮಾಡ್ತೀನಿ.
ಕುಂತ್ಕೊಳ್ಳೋ. ಸ್ವಂತ ಮಾವನ್ ತಂಗಿನ ಬೇರೆಯವನ್ ಕಟ್ಕೊಳಕ್ ಹೋಗಿದೆಯಲ್ಲೋ, ನಿನ್ಗೇನ್ ಮಾನ ಮರಿದಿದೇನೋ? ಅದ್ರಲ್ಲಿ ಏನಪ್ಪ ತಪ್ಪಿದೆ? ಅವರಿಬ್ರು ಇಷ್ಟಪಟ್ಟಿದ್ದಾರೆ, ಒಂದಾಗ್ಲಿ. ಓಹೋ, ಊರಲ್ಲಿ ಇಷ್ಟಪಡೋಲ್ಲ ಒಂದ್ ಮಾಡಿದ ಕೆಲಸ, ಇದಕ್ಕೋಸ್ಕರ ಕೆಲಸ ಕಾರ್ಯ ಬಿಟ್ಟು ಸುತ್ತಾಡ್ತಾ ಇದೀಯಾ? ಅಲ್ಲೋ, ಅವ್ರ ಜಾತಿ ಏನು ನಮ್ ಜಾತಿ ಏನು? ಹೋಗಿ ಹೋಗಿ ಅವನಿಗೆ ನಮ್ಮ ಹುಡುಗಿ ಕೊಡದ. ಪ್ರೀತಿಗೋಸ್ಕರ ಅವ್ರು ಸಾಯಕ್ಕೂ ರೆಡಿ ಇದ್ದಾರೆ. ಅವ್ರಿಗೆ ಏನ್ಕಪ್ಪ ಜಾತಿ ಭೇದ? ಜಾತಿ ಕೆಟ್ಟು ಅವಮಾನ ಪಡೋದಕ್ಕಿಂತ ಸಾಯ್ಲಿ ಬಿಡೋ. ಅವಮಾನಕ್ಕಿಂತ ದುಃಖ ದೊಡ್ಡದೇನು ಅಲ್ಲ. ಅದೇನೇ ಆಗ್ಲಿ, ಅವ್ರ ವಿಚಾರದಲ್ಲಿ ತಲೆ ಹಾಕಿದ್ರೆ ಪ್ರಣಾಮ ನೆಟ್ಟಿಗಿರಲ್ಲ, ತಿಳ್ಕೊ. ಯಾಕೋ ಏನಾಯ್ತು? ರಾಜು ಕಡೆ ಮಾಡ್ಕೊಂಡು ಅವ್ರಿಗೆ ವಿಷಯಕ್ಕೆ ಹೋದ್ರೆ ಸಾಯಿಸಿಬಿಡ್ತೀನಿ ಅಂತ ಇದ್ರು. ಎಲ್ಲೆವ್ರವರು? ಏನೋ ನಮ್ಮ ಹುಡುಗರ ಮೇಲೆ ಕೈ ಎತ್ತಷ್ಟು ತಾಕತ್ತಿದ್ಯಾ? ನಿಮ್ಮ ಹುಡುಗರ ಮೇಲೆ ಏನೋ, ನಿನ್ನ ಮೇಲೆನೆ ಕೈ ಮಾಡ್ತೀವಿ. ಸಲ ಏನಾದರೂ ನಮ್ಮ ತಂಟೆಗ ಹುಡುಗರ ತಂಟೆಗೆ ಬಂದಿದೆಯೋ, ಇದೇ ಲಾಸ್ಟ್ ವಾರ್ನಿಂಗ್. ಹಿಡಿರ ಅವಳನ್ನ. ಎಲ್ಲೋ ಓಡೋದು? ಅಣ್ಣವ್ರು ಹೇಳ್ಬಿಟ್ಟಿದ್ದಾರೆ, ಇವತ್ತು ನಿನ್ನೂ ಮುಗಿಸ್ಬಿಡ್ಬೇಕು, ಅವಳನ್ನೂ ಮುಗಿಸ್ಬಿಡ್ಬೇಕು ಅಂತ. ಗುರು ಗುರು, ಆ ಹುಡುಗಿ ಬೆಟ್ಟದ ಮೇಲಿಂದ ಬಿದ್ದೋದ್ಲ ಗುರು. ಎಷ್ಟು ಹುಡುಗರು ಅಲ್ಲಿ ಸಿಗ್ತಾ ಇಲ್ಲ ಗುರು. ಹಾಳಾಗೋಗ್ಲಿ ಬಿಡ. ಅಣ್ಣವ್ರು ಹೇಳಿದ್ರು ಇಬ್ಬರನ್ನು ಮುಗಿಸ್ಬೇಕು ಅಂತ. ಇಬ್ಬರು ಚಾಪ್ಟರ್ ಕ್ಲೋಸ್ ಆಗಿಬಿಟ್ಟಿದೆ. ಬಾರ ಹೋಗೋಣ.